ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತಿನ ಊಟಕ್ಕೆ ಮೊಳಕೆ ಕಾಳು ಸಾಂಬಾರು ಮತ್ತು ಅದ್ರ ಜೊತೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ಮತ್ತು ನನ್ನ ಮಗನಿಗೆ ರವೆ ಉಂಡೆ ಬೇಕಾಗಿತ್ತು. ಇವತ್ತು ರವೆ ಉಂಡೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ಮೊಳಕೆ ಕಾಳು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಮಸಾಲೆಗೆ ಒಂದು ದಪ್ಪ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಂದು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಮತ್ತು ಅದೇ ಜಾರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತೊಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಮತ್ತೊಂದೆರಡು ಸ್ಪೂನು ಮೊಳಕೆ ಬಂದಿರೋ ಕಾಳನ್ನು ಹಾಕೋತಾ ಇದ್ದೀನಿ. ಮತ್ತು ಸಾಂಬಾರು ಪೌಡರನ್ನು ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಹೆಸರು ಮತ್ತು ಒಂದು ಸ್ವಲ್ಪ ಅವರೆಕಾಳನ್ನು ನೈಟಲ್ಲಿ ನೆನೆಸಿಟ್ಟು ಮತ್ತು ನೆಕ್ಸ್ಟ್ ಡೇ ಒಂದು ನೈಟು ಒಂದು ಕಾಟನ್ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿಟ್ಟಿದ್ದೆ. ಆವಾಗ ಚೆನ್ನಾಗಿ ಮೊಳಕೆ ಬಂದಿದೆ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಮತ್ತು ಒಂದು 3ರಿಂದ 4 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ತರಕಾರಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಯನ್ನು ತೊಗೋಬೋದು. ಕ್ಯಾರೆಟು, ಬೀನ್ಸು ಏನು ಬೇಕಾದರೂ ತೊಗೋಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ನೀರೇನು ಹಾಕ್ಕೊಳ್ಳೋದು ಬೇಡ. ಈ ಮಸಾಲೆ ಹಸಿದಾಗೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮೊಳಕೆ ಬರೆಸಿಟ್ಕೊಂಡಿದ್ವಲ್ಲ ಆ ಕಾಳನ್ನು ಸೇರಿಸ್ಕೊಂಡು 1-2 ನಿಮಿಷ ಅಲ್ಲಾಡಿಸ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣಿನ ರಸನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಮುಗ್ದೋಯ್ತು. ರುಚಿಯಾಗಿರೋ ಮೊಳಕೆ ಕಾಳು ಸಾಂಬಾರು ರೆಡಿ ಆಗೇ ಹೋಗುತ್ತೆ. ಇದು ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ, ದೋಸೆ ಎಲ್ಲಾದ್ರ ಜೊತೆನೂ ಸೂಪರಾಗಿರೋ ಟೇಸ್ಟ್ ಕೊಡುತ್ತೆ. ಆದರೆ ನನಗೆ ಇದು ಹೆಸರುಬೇಳೆ ಸಾಂಬಾರು ದೋಸೆ ಮತ್ತು ಮುದ್ದೆ ಜೊತೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇವಾಗ ಈ ಸಾಂಬಾರು ಜೊತೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ನಾನೇನು ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಮಾಮೂಲಿಯಾಗೇ ಮಾಡ್ತೀನಿ. ಯಾಕಂದರೆ ನಮ್ಮ ಸೈಡೆಲ್ಲ ಮುದ್ದೆ ತಿನ್ನೋದೇ ಅಪರೂಪ. ತಿನ್ನೋದೇನು, ನಾನು ಬೆಂಗಳೂರು ಬಂದಮೇಲೆ ಮುದ್ದೆ ನೋಡಿದ್ದು ಕಲ್ತಿರೋದು ಎಲ್ಲ ಇಲ್ಲೇ. ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿನೇ ಫೇಮಸ್ಸು, ಅದು ಚೆನ್ನಾಗಿ ಮಾಡ್ಕೋತೀವಿ. ಅದಕ್ಕೆ ನಂಗೆ ಹೆಂಗೆ ಬರುತ್ತೋ ಆ ರೀತಿಲಿ ಮುದ್ದೆ ಮಾಡ್ಕೋತಾ ಇದ್ದೀನಿ. ನಾವಿರೋದೇ ಇಬ್ಬರಲ್ಲ, ಅದಕ್ಕೆ 2 ಮುದ್ದೆ ಮಾಡ್ಕೋತಾ ಇದ್ದೀನಿ. ನಮಗೆ ಜಾಸ್ತಿ ಮುದ್ದೆ ತಿನ್ನೋಕ್ಕೂ ಆಗಲ್ಲ. ಮುದ್ದೆ ತಿಂದಮೇಲೆ ಅನ್ನ ತಿನ್ನಲೇಬೇಕು. ಅದಕ್ಕೆ ಒಂದು ಸ್ವಲ್ಪ ಅನ್ನನೂ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೂ ರಜೆ ಇದ್ದರೆ ಇಲ್ಲ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ಕೊಂಡು ಕೂತ್ಕೋಬೇಕು ಅನಿಸುತ್ತೆ. ನನ್ನ ಮಗ ಬುಕ್ ನೋಡ್ಕೊಂಡು ಕೂತ್ಕೊಂಡಿದ್ದ. ಬುಕ್ಕಲ್ಲಿ ಉಂಡೆಗಳು ಕಾಣಿಸಿದ್ದು. ಅದಕ್ಕೆ ಅಮ್ಮ ನನಗೂ ರವೆ ಉಂಡೆ ಮಾಡಿಕೊಡು, ತಿನ್ಬೇಕು ಅನಿಸ್ತಾ ಇದೆ ಅಂದ. ಅದಕ್ಕೆ ನಾನಿಲ್ಲಿ ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ 2ರಿಂದ 3 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ.
ಮತ್ತು ಅದಕ್ಕೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದೇ ಕಡಾಯಿಗೆ ಮೀಡಿಯಮ್ ಸೈಜು 1 ಕಪ್ ರವೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಉಂಡೆಗೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ಕೋತೀವೋ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ಕಡಾಯಿಗೆ ರವೆ ತಗೊಂಡಿದ್ವಲ್ಲ ಅದೇ ಕಪ್ ಅಳತೆಯಿಂದ 1 ಕಪ್ಪು ಒಣ ಕೊಬ್ಬರಿಯನ್ನು ತುರುಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಬೈಟ್ಗೂ ಡ್ರೈ ಫ್ರೂಟ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಕಟ್ಟೋಕೆ ಇವಾಗ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಕೋತಾ ಇದ್ದೀನಿ. ಹಾಲನ್ನು ನೋಡಿಕೊಂಡು ಸ್ವಲ್ಪನೇ ಹಾಕೋಬೇಕು, ಇಲ್ಲ ಅಂತಂದರೆ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ರವೆ ಎಲ್ಲ ಫುಲ್ ತೆಳುವಾಗುತ್ತೆ, ಆವಾಗ ಉಂಡೆ ಕಟ್ಟೋಕ್ಕೆ ಆಗಲ್ಲ. ನಂದಿವಾಗ ಅದೇ ಥರ ಆಯಿತು, ಒಂದು ಸ್ವಲ್ಪ ಹಾಲು ಜಾಸ್ತಿ ಆಗಿತ್ತು, ಅದಕ್ಕೆ ತೆಳುವಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಆರೋಗ್ಬಿಟ್ಟು ಆವಾಗ ಗಟ್ಟಿ ಆಗೋಯ್ತು. ಅದಾಗದೆ ಗಟ್ಟಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟೋಕೆ ಬರ್ತಾ ಇದೆ. ಈ ರವೆ ಉಂಡೆನ ಪಾಕ ಮಾಡಿಕೊಂಡು ಮಾಡ್ತಾರೆ. ಪಾಕ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಅಂತ, ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅಂತ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಪಾಕ ಇಲ್ಲೇ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ, ಮಕ್ಕಳಿಗೂ ತಿನ್ನೋಕ್ಕಾಗುತ್ತೆ ಅಂತ. ಕೇಳಿದಾಗ 1-2 ದಿನ ಮಾತ್ರ ತಿಂತಾರೆ, ಆಮೇಲೆ ಕೊಟ್ಟರು ತಿನ್ನಲ್ಲ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಆಮೇಲೆ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ. ಪೂರ್ತಿ ತಿನ್ನಲ್ಲ, ಆದರೂ 2 ಕೈಯಲ್ಲೂ ಒಂದೊಂದು ಬೇಕು ಅಂತ ಇನ್ನೊಂದು ಕೈಯಲ್ಲೂ ಹಿಡ್ಕೊಳ್ಳೋಕ್ಕೆ ಇಸ್ಕೊಂಡ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.